ಬಸ್ ಲೇಟ್ ಆಯ್ತು ನೋಡಿ ಟೈಮ್ ಬೇರೆ ಆಯ್ತು ಟೈಮ್ ಬೇರೆ ಭಾಳ ಆಯ್ತು ನೋಡಿ ಶಾಂತಿ ಮಾಡ್ಕೊಂಬರ್ಬೇಕಂತ ಹೋದ್ರ ಎಲ್ಲದಾನ ಬಿಡಪ್ಪ ಬಸ್ ಬಸ್ ಸಿಗ್ತದ ಇಲ್ಲ ಬಿಡಪ್ಪ ಅವನು ಮೊದಲೇ ಓದ್ತಾ ಇರೋ ಸಂತಿಗೆ ಹೋಗ್ಬೇಕಂತಂದ್ರ ಏ ಮಡ್ಕೊ ಯಾವನ್ನೇ ಕನ್ನಡ ಕಾಣ್ತದೆ ಹೋಗಿ ಎಷ್ಟು ಯಾಕಂದ್ರೆ ಬಂದು ಎಷ್ಟು ಡಿಕ್ ಹೊಡ್ತಿದ್ವಿ ಮೊದ್ಲೇ ಮತ್ತೆ ನಾವು ಹೋಗಿ ಎಷ್ಟು ಬಸ್ ಓದ್ತಿದ್ರೆ ನಾವು ಹೊಂಟಿವಿ ನಿನಗೆ ಹೇಳದ ನಿಂತ್ಕ ಹೇ ಯಾವನ್ನೇ ನೀನು ಹೋಗಿ ಎಷ್ಟು ಬಂದ್ ದಬ ದಬ ಬಂದ್ಗೆ ಮ್ಯಾಲ ದಡ ಬಿದ್ದಂಗೆ ಬೋತಲ್ಲ ತಾಲಿ ಹೋಗಿ ಎಷ್ಟು ನೀನು ಶಂಕರಿ ಅನ್ಲೇ ನೀನು ಹೋಗ್ಯಾರೆ ಹೈಸ್ಕೂಲ್ ಫ್ರೆಂಡ್ ಶಂಕರಿ ಯಾವ್ದಲ್ಲ ಶಂಕರಿ ಹೆಂಗಾಗಿಲ್ಲ ಹೋಗಿ ಕುಣಸೆಲ್ಲ ಆಗ್ಬಿಟ್ಟಿವಿ ಏನ್ ಲಿಂಗದಕಾಯಿ ಬಂಗದಕಾಯಿ ಎಲ್ಲ ಬಟ್ಟಿ ಗಿಟ್ಟಿ ಬಾ ಚೇಂಜ್ ಆಗ್ಬಿಟ್ಟು ಹಾ ಸ್ವಲ್ಪನ ಡೀಸೆಂಟ್ ಅದ್ ಏನ್ ಇನ್ನ ಕಲ್ತಿಲ್ಲ ಅಲ್ಲಿ ಏನಪ್ಪಾ ನೀವ್ ಹೋಗಿ ಶಾಲಿ ಓದಿ ಬಾರಿ ಶಾಣೆ ಆದಂಗ ಕಾಣಂತ ಬಟ್ಟೆ ಗಿಟ್ಟಿ ನೋಡಿದ್ರ ಸಿಟಿಗೆ ಹೋಗಿ ದುಡ್ಕೊಂಡು 20 ತೊಲಿ ಬಂಗಾರ ತಗೊಂಡ್ ಬಂದಿ ನೀನ್ ಎಲ್ಲಿ ಹೋಗಿದ್ದೆ 20 ತೊಲಿ ಬಂಗಾರ ನಾ ಏನ್ ಮಾಡಮ್ಮಪ್ಪ ಅದೇ ಹೋಗಿ ನಾ ಸಾಲಿ ಓದ್ವಿ ಯಾವ ನೌಕರಿ ಅಲ್ಲ ಏನಾಗಲ್ಲ ಏನ್ ಮಾಡ್ಬೇಕು ಹೋಗಿ ಅದೇ ಲುಂಗಿ ಅದೇ ಚಡ್ಡಿ ಅದೇ ಪ್ಯಾಂಟ್ ಕಡ್ಡಿ ಬಿಡಿ ಖರ್ಚು ಮಾಡ್ಕೊಂಡು ಇಲ್ಲೇ ಕುರಿ ಕಕ್ಕಂತಿದ್ವಿ ಊರಾಗ ಏನ್ ಮಾಡ್ಬೇಕು ಕುರಿ ಏನ್ ಮಾಡಿದೀಗ ಕುರಿ ಮಾರಿನ ಮಾರಿಗೆ ಎಷ್ಟು 20 ರೂಪಾಯಿ ನನ್ ಗಂಟು ಸಂಜೆ ಮಾಡ್ಕೊಂಡ್ ಹೊಂಟಿದ್ ಮತ್ತೆ ಹೋಗ್ಯಾರ ಸರಿ ಬಾ ಬಸ್ ಈಗೇನ್ ಆದ ಇಲ್ಲ ಬಸ್ ಸಿಕ್ತು ಹೋಗಿ ನಿನ್ ಮಾತಿನ ಮತ್ತೆ ಹೋಯ್ತೆ ಮಾಡಿ ನಾನು ಹೋಗಿ ಬಸ್ ಸ್ಟ್ಯಾಂಡ್ ಬಾಬಾ ಶಾಂತಿಗೊಂಬ ದೋಸ್ತ ಯಾವ ಬಸ್ ತೆಗಿಸ್ತೀನ ಬರೋದು ಲೇಟ್ ಆಗಿ ಕಾಣ್ತಾ ಇಡ್ತಾಗ ನಾನು ಟ್ರೈ ಮಾಡಿದೆ ಸ್ವಲ್ಪ ನಿಂತ್ ಯಾಕ ತ್ರಾಸ ಬಾಳ ಆಕತ್ತ ಸ್ವಲ್ಪ ಹೋಗಿ ಬರ್ತೀನಿ ಬಸ್ ಬರ್ತಕ್ಕ ವೇಟ್ ಮಾಡ್ತೆ ಹೋಯ್ ಬಾ ಜಲ್ದಿ ಬಾ ಅದೇ ಸ್ವಲ್ಪ ಜಲ್ದಿನ ಹೋಗಿ ಬರ್ತೀನಿ ವೇಟ್ ಮಾಡ ಏ ಬೇಡ ಬೇಡ ನಂಬಿಕಿದ್ರವ ಮಾಡ್ಬಾರ್ದಪ್ಪ ಹಂಗೆಲ್ಲ ಪಾಪ ಹೋಗ್ಯಾನ ಇಂಟರ್ವಲ್ ಕಂತ ಹೋಗ್ಯಾನ ಬಸ್ ಬರ್ತಾನ ನಿಂದ್ರಮ್ ನೋಡಮ್ ಇನ್ನೊಂದ್ ಬಸ್ ಇರ್ತಾವ ಹೊಸಟಿಗೆ ವಾದ್ರೈತಿ ಈಗ ನನ್ನ ಬೆಲ್ಲಿ ಬೇರೆ ಬಂಗಾರ ಅದ ಮಗನ ಯಾರನ್ನ ಕಳ್ರು ತಗೊಂಡ್ರಂದ್ರ ಸುಮ್ನೆ ಹೋಗ್ಬಿಡಮ್ಮನ ಕಡಿ ಸುಮ್ನೆ ಹೋಗ್ಬಿಡಮ್ ಬಿಡ ಅಮಾರ ಯಾಕೆ ಸುಮ್ನೆ ನಂಬಲ್ಲಿ ಬಂಗಾರ ಅದ ಸುಮ್ನೆ ಬೇಡ ಬೇಡ ಬಂಗಾರಕ್ಕಿಂತ ಹೆಚ್ಚಿಂದು ಮೇನ್ ದೋಸ್ತಾನ ಪ್ರೇಮ ಪ್ರೀತಿ ಇದು ಮುಖ್ಯ ಸುಳ್ಳು ಯಾವತ್ತು ಹೇಳ್ಬಾರ್ದು ಸತ್ಯದಿಂದ ಬದುಕ್ಬೇಕು ಮನುಷ್ಯ ಯಾವಾಗಲೂ ಸತ್ಯದಿಂದ ಬದುಕಿದ್ರನೆ ಮನುಷ್ಯಗೆ ಜಯ ಇರ್ತದೆ ಜಯ ಜಯ ಬೇಡಪ್ಪ ಬಂದನ ನಾವಂತ್ರಿ ಕುಡಿಯ ಚಟ ಗಿಟ ಇಲ್ಲ ಅಂತ ಅನ್ಸುತ್ತ ಯಾರಿಲ್ಲ ಒಂದು ಬ್ಯಾಗ್ ಹಾಕೊಂಡು ಹೋಗ್ಬಿಡಮ್ಮ ಅವನು ನಮಗ 90 ಬಿಟ್ರೆ ನಡಿದಿಲ್ಲ ಹೋಗಿ ನಮ್ ದೋಸ್ತಿಗ ನ್ಯೂಸ್ ಕಡ್ರ ಕಲ್ಸೋಕು ಅವನು ಎಷ್ಟು ಟೈಟ್ ಐತಿ ಕಿಕ್ಕನಾರಿ ಅವನು ಗುಂಡಿನ ಮತ್ತೆ ಗಮ್ಮತ್ತು ಅಂತಾರ ಎತ್ತಿ ಬಿಡಮ್ಮ ಸ್ವಲ್ಪ ಭಾಳ ಗರಮ ಆಗ್ತೇವ ಇದು ವೈಟ್ ಇದು ಕೇಳ್ತೀನಿ ತಗ ಬಸ್ ಬರ್ತೇನೆ ಕೇಳ್ತೀನಿ ತಗ ಅಣ್ಣ 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 ಈ ಕೆಂಬಾಗ ಹೋಗ ಬಸ್ ಅವ ಈಗ ಬಸ್ಸೇ ಇಲ್ಲ ನಾಳೆಗೆ ಒಟ್ಟ ಮುಂಜಾನೆ ನೋಡಿ ಇಡತ್ತ ಬಸ್ಸೇ ಇಲ್ಲ ಯಾವ ಬಸ್ಸೇ ಇಲ್ಲ ಯಾವ ಬಸ್ ಇಲ್ಲ ನಾಳೆ ಮುಂಜಾನೆ ಕೆಂಬಾಗ ಹೋಗೋ ಬಸ್ ನಾಳೆ ಇಡ್ತಕ್ಕೆ ಬಸ್ ಇಲ್ಲ ಇಲ್ಲ ಯಪ್ಪ
ಯಪ್ಪ ಸತ್ತೋಡ್ದಲ್ಲ ದೇವಸ್ಥಾನ ನೀನು. ಇವ ಇನ್ನ ಬರ್ಲಿಲ್ಲ. ಟೈಮ್ ಬೇರೆ ಆಗ್ಲಕತ್ತೈತಿ. ಇನ್ನೊಂದ್ ತಾಸ ಆದ್ರ ಮತ್ ಮುಣಗ್ತದ. 20 ತೊಲಿ ಬಂಗಾರ. ಅವ ಬೇರೆ ಬರ್ಲಿಲ್ಲ ಅಂದ್ರ ಅವ ಆ ಕಡೆ ಆದ್ನಂದ್ರ ಅವ ಒಳ್ಳೆವನವ. ಕೈ ಕೊಡಲ್ಲ. ಅವ ನಾನು ದೋಸ್ತ್ರಿವಿ ಇಬ್ರು ಒತ್ತಟಿಗೆ ಓದ್ತೀವಿ. ಇರ್ಲಿ ಬಿಡು. ಅವ ಬಂದ ದೋಸ್ತ ಅವ ಹಂಗಿಲ್ಲ. ಬರ್ತಾನ. ಬರೋ ತನಕ ನಾ ಇಲ್ಲೇ ವಾಕಿಂಗ್ ಮಾಡ್ತಾನ. ದೋಸ್ತ ಗಾಡಿ ಬಸ್ ಇನ್ನ ಬಂದಿಲ್ಲ ಅಂದ. ಯಾವ ಒಂದು ಕಾಣಲ್ಲ ದೋಸ್ತ. ಯಾವ ಬಸ್ ಇನ್ನ ಯಾವಾಗ ಬರ್ತಂತ ಹೇಳಿದ್ರಲ್ಲ ಯಾರು ಏನು ಹೇಳಿಲ್ಲ. ಬಪ್ಪರ ಮಗನ ಯಾಕಲ ಏನಾಯ್ತು ಹುಡ್ಕೊಂಡು ಬಂದಲ್ಲ. ನೀನ್ ನೋಡಿ ಎಂತ ಮಾತಾಡಲ್ಲ ಕೂಡ ಎಣ ಸದ್ಯಾಗ ಹೋಗ್ಲಾರ ಮಗನ ಕುಡ್ಕೊಂಡ್ ಬಂದೆ ಅಂತಂತ ಏನ್ ದೋಸ್ತ ಹಿಂಗ್ ಮಾತಾಡೋದ್ ನಮ್ಗ್ ಸರಿ ಅನ್ಸೋಲ್ಲ. ದೋಸ್ತ ನಿನ್ನ ಸಲಂದೆ ನಿಂತೀನಿ ನಾನು. ನನ್ನ ಸಲ ನಿಂದ್ರಬೇಕಾಕ ಕುಂದ್ರಬೇಕತ್ತಲ್ಲ ನೀನು. ಅಲ್ಲ ಹೆಂಗಲ್ಲ ಈ ಬಸ್ ಹೋಗ್ಬಿಡ್ತೀಗ. ಚಿಂತೆ ಮಾಡ್ಬೇಡಲ್ಲ, ಚಿಂತೆ ಮಾಡ್ಬೇಡ. ಬಸ್ ಬರೋದ್ರ ನಾನ್ ನಿಂದ್ರಸಕ ನಂದು ನಿಂದ್ರು. ಈಗ ಹೆಂಗ್ ಮಾಡಮ್ ಈಗ? ಹೆಂಗ ಮಾಡಂಗಿಲ್ಲ. ಆಯ್ತಾಯ್ತು ಇರ್ಲಕ. ಹೇಳ ಈಗ ನಡ್ಕಂತ ಹೋಗ್ಬಿಡಂಬ. ಬಸ್ ಅಂತ ಯಾವಂತ್ರ ಇಲ್ಲ ಅಂತ. ನಾಳೆ ತನಕ ರಾತ್ರಿ 10-11 ಆಗ್ಬೋದು. ಸುಮ್ನೆ ಈಗ ಬ್ಯಾಡ ಕಾರ್ಡ್ ಐತಿ ದೋಸ್ತನು ಹೇಳದಷ್ಟ ಕೇಳು. ಕಾರ್ಡ್ರ ಪಾಡ್ರ ಬಾಳದ್ರಲ್ಲಿ ಸುಮ್ನೆ 20 ಬಂಗಾರ ನನ್ ಕುರಿ ಮಾರ ರೊಕ್ಕದವ್ರು. ಮತ್ತೆ ಇಬ್ರು ಕೂಡ ರೊಕ್ಕ ಮಾಡ್ಕೊಂಡ್ರ ಕಾರ್ಡ್ ಮಾಡ್ಕೊಂಡ್ ಹೋಗ್ತದ. ಬಸ್ ವೇಟ್ ಮಾಡಮ್ ಈಗ ಸುಮ್ನೆ. ಈಗ ಇರ್ಲಿ ಈಗ ನಡ್ಕಂತ ಹೋಗ್ಬಿಡಂಬ. ಹೋಗಮ್ಮ ನಡಿ ನಡಿ ನೀನ್ ಅಂದ್ಮೇಲೆ ಹೋಗಮ್ಮ. ಇದು ಯಾರು ಖುಷಿಯಿಂದ ಆಡಾಡ್ರೆ ಬಾ. ಇವನೇ ನನ್ನ ಕರ್ಕೊಂಡು ಹೊಂಟಾನ. ನನ್ನನೇ ಇವನು ಕರ್ಕೊಂಡು ಹೊಂಟಾನ. ಇವನ್ ಶೆಟ್ಟಿಗೆ ನಾನೀನೆ ಹೇಳ್ಬಾರ್ಲೆ. ಯಾರ ಸೇಫ್ಟಿಗೆ ಯಾರ ಇದ್ರು ನಿಮ್ಮ ಮುಂದೆ ಎಲ್ಲ ಹೋಗಿ ಆಗವಲ್ದು. ಬಾ ಸ್ವಲ್ಪ ಸೀದಾ ನಡಿಯ. ನಾನು ಸೀದಾ ನಡಗೋದಿಲ್ಲ. ನೀನು ಡೊಂಕ ಬಂದು ನೋಡು ನಮ್ಗೆ ಸೀದಾ ನಡಿ. ಹೊಡೆದು ಬಂದೆ ನಮಗೆಲ್ಲ ದೋಸ್ತ. ನಾವ್ ಎಷ್ಟು ಬಾಳ ದೂರ ಇದ್ದಂಗ ಕಾಣತ್ಲೆ. ಇನ್ನ ಎಷ್ಟೊತ್ತು ನಡಿಬೇಕು ನನಗಂತ ನಡ್ಯಾಕಲ್ದು. ಒಂದ್ ನಿಮಿಷ ದೋಸ್ತ. ಹೋಗಾಗ ಇದೇ ದಾರಿಗೆ ಹೋಗಿವಿ, ಬರಾಗನ ಇದೇ ದಾರಿಗೆ ಹೊಂಟಿವಲ್ಲ. ಹೌದಲ್ಲ ನಾನು ದಾರಿ ಗೊತ್ತಾಗಲ್ಲ. ನೀನು ದಾರಿ ಕರ್ಕೊಂಡ್ ಬಂದ ಮಗನೇ ನನಗೆ ಈಗ ಹೆಂಗ್ ಮಾಡಮ್ಮ? ಈಗ ಮತ್ತೆ ಅದೇ ದಾರಿಗೆ ಹೊಂಟಿವಲ್ಲ. ಕರ್ಕೊಂಡು ಹೋಗ್ಬಾರ್ಲ. ಯಾಕಡೆ ಕರ್ಕೊಂಡ್ ಹೋಗ್ತಿ? ಆಟ ದಾರಿ ಈಗ ಅದು ಬಳ ಕುಡ್ದಾಗ ಅದು ಹೋಗಂಬ. ಯಾಕಡೆ ಆಟ ದಾರಿ ಅದ? ಕರ್ಕೊಂಡು ಹೋಗ್ ಬರ್ಲಿಲ್ಲ ಈ ಕಡೆ. ಇಲ್ಲಿ ಹೋಗಂಬ. ಬಾ ಅಂದ್ರ ಬರ್ಬೇಕಷ್ಟ ಬಾಲೇ. ನನ್ ಕರ್ಕೊಂಡು ಹೋದ್ನಂದ್ರೆ ಕರ್ಕೊಂಡು ಹೋಗ. ಬಾರ ನೀ ಬಾಳ ದಿನಕ್ಕೆ ಬಟ್ಟಾಗಿದ್ದೆ. ನಿನಗೂ ಪಾರ್ಟಿ ಮಾಡ್ಕೊಂಡೆ. ಕಾಲು ಅಲ್ಲಿ ಒಳಗ್ ಊಟದಾಗ ಹೋಗೋದು ಹೋಗ್ಬೇಕು. ಈಗ ಎಕಡೆ ಮೇಳು ಈ ಕಡೆ ಊರಿಗೆ ಹೋಗ್ಬೇಕು ದೋಸ್ತ. ನಿನ್ನ ಊರಿಗೆ ಕರ್ಕೊಂಡು ಹೋಗೋದು ಸೇಬರ್. ನೀ ಏನ್ ತಲೆ ಕೆಡ್ಸ್ಕೊಬೇಡ. ನಾನು ಒತ್ತಿಡ್ಕ ಬರಲ್ಲ ಬರ್ರಿ. ಊರಿಗೆ ಹೋಗ್ಬೇಕು. ಸ್ಟಾರ್ಟ್ ಕೊಟ್ರ ನಾನು ನಿನ್ನೆ ಬರ್ಬೇಕು ಮಾಡ. ಕೈ ಬಿಡಲ್ಲ. ನಾನು ಕರ್ಕೊಂಡು ಹೊಂಟ್ರೇನು ಸುಮ್ ಬರ್ಬೇಕು. ಬಾ ಬಾರೇ ಈ ಕಡೆ ಬಾರ. ನೀನು ಕೂಡ್ಬಂದ ಈ ಕಡೆ ಎಕಡೆ ಕಡೆ ಯಾಕೋ ಸುಸ್ತಾಕತ್ತಮ್ಮ. ಗ್ಯಾರಂಟಿ ಇಲ್ಲ ದೋಸ್ತ. ನಿನ್ನಿಂದ ನನಗ್ ಸುಸ್ತಾಗ್ಯದ, ನನ್ನಿಂದ ನಿನಗ್ ಸುಸ್ತಾಗ್ಯದ. ಕೈ ಮೂಡಲ್ಲ. ನಾನ್ ಮೂಡ ಅರ್ಥ ನನಗಂತೂ ನಡಕ್ಕಾಗಲ್ಲಪ್ಪ. ನೀನ್ ಹೆಂಗಾರ ಮಾಡಿ ಅಂದ್ರ ನೀನು ಓದ್ತಿತ್ತಂದ್ರ ಹೆಂಗ್ ಮಾಡಿ
ಬಾಲೆ ನಾಡ್ದು ಬಾ ಸಾಕಾಗೈತಪ್ಪ ನಮಗ ದೋಸ್ತ. ನನಗ್ ಮಾತ್ರ ಸಾಕೈತಿ. ನಾವ್ ಈಗ ರೆಸ್ಟ್ ಮಾಡ್ಬೇಕು. ನಾವ್ ರೆಸ್ಟ್ ಏನ ಇನ್ನೊಂದ್ 2 ಕಿಲೋಮೀಟರ್ ನಿದ್ದೆ ಬೇಕು. ನೀ ಯಾರ ನಮ್ಗ ನಿದ್ದೆ ಬೇಕು. ಸರಿ ನಾವ್ ರೆಸ್ಟ್ ಮಾಡೋ ಟೈಮ್ ಐತಿ. ರೆಸ್ಟ್ ಮಾಡೋವರೆಗೂ ಸುಮ್ಮ ಕೊಡ್ಬೇಕು ಅಷ್ಟ. ನಾವು ಫುಲ್ ಹೈರಾಣ ದೋಸ್ತ. ಎದ್ ಬರಕಾಗಲ್ಲ. ನಾವ್ ಬರದಿಲ್ಲ. ಮೊದ್ಲೇ ನಮ್ಗೆ ರೆಸ್ಟ್ ಬೇಕೀಗ. ನಾವು ಕುಡುಕರ ಪಾರ್ಟಿ ಹೆಂಗ ನಿಮ್ಗ ಹೋಗಿಂದ ಗೊತ್ತಿಲ್ಲ. ಎಂತ ಟೈಮ್ ಬಂತು ಇದು. ಡೋಂಟ್ ಡಿಸ್ಟರ್ಬ್ ಮೀ ದೋಸ್ತ. ಇನ್ನ ಬಾಳ್ ದೂರ ಇಲ್ಲ. ಸ್ವಲ್ಪ ಕರ್ಕೊಂಡು ಹೋಗ್ತಿಲ್ಲ ದೋಸ್ತ. ನಾವು ರೆಸ್ಟ್ ಮಾಡ್ಬೇಕಂದ್ರು ಕೇಳಲಿಲ್ಲ. ನೀನು ಆಯ್ತಾಯ್ತಾಯ್ತು ಸ್ವಲ್ಪ ಒಂದೇ ತಾಸ 1 ತಾಸು 5 ತಾಸು ನಮ್ ರೆಸ್ಟ್ ಸಿಗೋವರೆಗೆ ಇಷ್ಟ. ರಾತ್ರಿಗಟ್ಲೆ ಮನಿ ಸೇರ್ಕೋಬೇಕು. ನಮ್ ಬಲ್ಲಿ ಬಂಗಾರ ಅದು ಮರಾಯ. ನಮ್ ಬೋಲ್ಯಾಕ ರೊಕ್ಕ ಇಟ್ಕೊಂಡಿವ. ನಮ್ ಏನ್ ಮಾಡ್ತೀನಿ ನಾನಿದ್ರ ನೋಡ್ಕೊಂಡು ಇಲ್ಕೋದ್ರ ಬೇಡ. ಬಂಗಾರ ಅದು ಕಡೆ ಹೊರಗೆ ಇಲ್ಲಿ ಕಾಡ್ ಅದ. ಯಾವ ಏ ಮರ ಇಲ್ಲೇ ಕುಂದಿರ್ತ ಮರ ಬುಡ್ ನನಗ. ನಬ್ಬನ ಬಿಟ್ಟು ಹೋದ್ರಿ ಹೆಂಗ? ಆಯ್ತಾಯ್ತಾಯ್ತು ಕೂಡ್ ನಿದ್ದೆ ಮಾಡ್ತೀನಿ. ನೀವ್ ಬಾಡಿಗಾಡ ಕಾಯ್ಬೇಕು ಅಷ್ಟ. ಬಾಡಿಗಾಡ ಬಾಡಿಗಾಡಾಗ ನೀ ಏನ್ ಹೇಳಕ್ ಹೋಗ್ಬೇಡ. ನಾವು ನಿದ್ದೆ ಮಾಡೋಕತ್ತೀವಿ. ನಿದ್ದೆ ಮಾಡೋವರೆಗೂ ನೀ ಯಾವ್ದೇ ಕಾರಣಕ್ಕೂ ಒಂದು ನಣ ಕೂಡ ನಮ್ಮ ಮೈ ಮೇಲೆ ಕೊಡತ್ತಾರ. ನೀವ್ ಹೋಗಿಂದ ಕಾವಲು ಕಾಯ್ಬೇಕು ಅಷ್ಟೇ. ದೊಡ್ಡ ನೋಡನೆ ವರ್ಷಿದ್ಯಲ್ಲ ಮರ ತಲೆ ಮೇಲೆ. ಹೋಗ ಗಾಡಿ ಹಾಕ ಗಾಡಿ ಬರಕ್. ಹೊಡಿಬೇಡ ಗಾಡಿ ಹಾಕಂತ ಹೇಳಿ. ಆಯ್ತು. ಕಾಮನ್ ಬಿಡು. ಇವಂತ್ರ ಮಕ್ಕಂಡ ಯಾವಾಗ ಹೇಳ್ತಾನೋ ಗೊತ್ತಿಲ್ಲ. ಯಾರ್ದ ಕಾಲ್ ಶಬ್ದ, ಯಾರೋ ಸೌಂಡ್ ಕೇಳ್ಸಕತ್ತಿದ್ದ. ನನ್ನ ಅಂತ್ಯಕ್ಕೆ ಬೇರೆ 20 ತೊಲಿ ಬಂಗಾರ ಅದ. ಡಿಕ್ಕಳ ಈ ಕಡೆ ಬಂದಂಗ ಬರ್ಲಕತ್ತಾರ. ಹೋ ಮರ ಅವರು ಇದು ಸೇಫ್ಟಿ ಜಾಗ. ಬಂಗಾರ ಕಾಣ್ತ ನಾ ಕಾಣ್ತೀನಿ. ಅಯ್ಯೋ ಬಂಗಾರ ಕಾಣ್ತೀನಿ. ಎಂತ ಒಂದು ಸಾವಾಸ ಮಾಡಿ ಕುಡ್ತ ನನ್ನ ಮಗ ದಾರಿ ಬಿದ್ದಾವ. ಮಗನ ಕಣ್ಣು ಕಾಣದಲ್ಲ. ನಾ ಕಳ್ಳ ಅಂತ ನಿನ್ಗೆ ಹೆಂಗ್ ಗೊತ್ತಲ್ಲ ನಿನ್ಗ? ಅಯ್ಯೋ ಗುಡ್ದಾಗ ಯಾವ ಮಕ್ಳು ಏನ್ ಮಾಡಿದ್ರ ನಮ್ಗೆಲ್ಲ ಗೊತ್ತೈತ್. ನನ್ನ ಮಕ್ಳಿಗೆಲ್ಲ ಹೋಗಿ ಗೊತ್ತಂತ ಕುಡ್ಕೊಂಡ್ ಬಾ. ಕುಡ್ಕೊಂಡ್ ಜೊತೆ ಏನ್ ಮಾತಾಡ್ತೇ ಬಾ ಜಲ್ದಿ ಬೇಗ ಹೋಮ. ಕುಡ್ಕಂದಿಲ್ಲ ನೀವು ನಿಜವಾದ ಕಾಡ್ರೆ ಅದು ಮಾತ್ರ 15,000 ರೂಪಾಯಿ. ಗಂಡ್ರ ಸೈದ್ರ ತಗೊಂಡಾಗ ಬರ್ಲಿ.
ಅವ್ನ್ ಬೇರೆ 15,000 ರೂಪಾಯಿ ಅಂತ ಅಲ್ಲೇ ಚೆಕ್ ಮಾಡ ಮಾಲೆ ನಾವು ಕೊಡಕ್ ಚೆಕ್ ಮಾಡೋದು ಕಾವ 15,000 ಅಲ್ಲ ಮಿಸ್ಟರ್ ಏಯ್ ನಾನ್ ಸೆನ್ಸ್ ಈ ಕುಡ್ಕ ಕುಡ್ದ್ನ ಅಂದ್ರ ಎಲ್ಲ ನಿಜಾನೇ ಬೊಗಳ ಈ ಕಡೆ ಬಾ ಈ ಕುಡ್ಕ ಕುಡ್ದ್ನ ಅಂದ್ರೆ ನಿಜಾನೇ ಬೊಗಳದ ಕುಡ್ಕ ಹೇಳೋದು ಯಾವತ್ತು ಸುಳ್ಳಲ್ಲ ಸುಳ್ಳು ಎಂದು ಹೇಳಲ್ಲ ನಮ್ ಕುಡ್ಕರ ಸಂಘಕ್ಕೆ ನಾವು ಅವಮಾನ ಮಾಡಲ್ಲ ನಾವು ಕುಡ್ದ್ವಿ ಅಂದ್ರೆ ಇರೋದನ್ನ ಹೆಂಗ ಪಿನ್ ಟು ಪಿನ್ ಕಟ್ಬಿಡ್ತೇವೆ ಕುಡುಕ ಕುಡ್ದ ನಮ್ಮೇಲೆ 15,000 ರೂಪಾಯಿ ಅದಾವ ನೀನ್ ನಿಜವಾದ ಕಳ್ಳ ಏಯ್ ನಿನ್ನ ಹತ್ರ ಡಬಲ್ ಕೊಂಡಿದ್ರೆ ಬಾರ ಬಾರಮ್ಮ 15,000 ರೂಪಾಯಿ ಮಕ್ಕಳು ನೀವ್ ಹೇಳ್ತಾರಲ್ಲ ನಾ ಕುಡುಕ ಯಾವತ್ತೂ ನಿಜನೇ ಒಂದು ಒಂದು ಪಿನ್ ಟು ಪಿನ್ ಸುಳ್ಳು ಹೇಳೋದ್ ನಮ್ ಜಯಮಂತಾಗಿಲ್ಲ ನಾವ್ ಕುಡ್ದಕ್ಕೆ ನಮ್ಗೆ ಕುಡ್ದಕ್ಕೆ ಸರಿಯಾಗಿ ಅವಮಾನ ಮಾಡ್ದಂಗ ಎಲ್ಲಿಟ್ಟಿರಿ 15,000 ರೂಪಾಯಿ ಅದನ್ನ ನಾವು ನೀವೇ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ಸುಳ್ಳು ಹೇಳ್ತಾನಲೇ ಬಾ ಓಮ ನನ್ನ ಹತ್ರ 15,000 ರೂಪಾಯಿ ಇಲ್ಲ ಅಂತ ಹೇಳ್ತಾರಲ್ಲ ನಮ್ ದೋಸ್ತ್ರ ಕೇಳ್ರಲ್ಲ ಅಲ್ಲ 15,000 ರೂಪಾಯಿ ಅದನ್ನ ದೋಸ್ತ ಹೇಳಲ್ಲ ನಾನು ಎಲ್ಲ ನಿಮ್ ದೋಸ್ತ ನೋಡ್ರ ಕೇಳ್ರಿ ಹೊರಲ್ಲ ನಾನ್ ಸುಳ್ಳು ಹೇಳಿದ್ರೆ ನಮ್ ದೋಸ್ತ್ ಮ್ಯಾಲ ಕೂತಾನ ಅವನ್ ಬಂದು ಕೇಳ್ಕೊಡ್ಲ ಕುಡುಕರಿಗೆ ಅವಮಾನ ಮಾಡ್ಬಿಡ್ಲಿ ನೀವು ಕುಡುಕರಿಗೆ ಅವಮಾನ ಮಾಡಿದ್ರೆ ದೋಸ್ತ ನೋಡ್ರಿ ನೋಡ್ರಿ ಎಲ್ಲ ಬಂದ್ ಹೇಳಲ್ಲ ಎಲ್ಲ ಬಿದ್ಕೊಂಡವನ ಅಲ್ಲಿ ಕೂತ ಯಪ್ಪ ಸತ್ಯಲೇ ಹೋಗ್ತಾ ಇರೋರ್ನ ಯಾಕ್ಲಾ ಕರಿತಾ ಇದೀಯ ನೀನು ಸಿಗ ಬಿಡೋದಲ್ದ ನನಗನು ಸಿಗಾಕತ್ತಲ್ಲೇ ಅಣ್ಣ ಅವಂದೇನು ಮಾತು ಕೇಳ್ತೀರಿ ಅವನ ಬೈಲಿ 15,000 ರೂಪಾಯಿ ಏನಿಲ್ಲ ಸುಮ್ಮ ಹೋಗ್ರಿ ನೀವು ಹೌದಾ ಮಿಶಲ್ ದೋಸ್ತ ನೀನು ಸುಳ್ಳು ನಾನ್ ಸುಳ್ಳು ಹೇಳಲ್ಲ ಸುಮ್ಮ ಬರ್ಲಿ ಬಿಡು ಮರ ನಿನ್ನ ಬರಲ್ಲ ಬರ ನನ್ನ ಹತ್ರ 15,000 ರೂಪಾಯಿ ಇದ್ದುದು ನಿನಗ್ ಗೊತ್ತದ್ಲ ನಮ್ ದೋಸ್ತನ ಹತ್ರ 20 ಬಂಗಾರ ಐತ್ಲ ಬಂಗಾರ ಅವನ್ನೆಲ್ಲ ಕೈ ತಗೊಂತಿರಲ್ಲ ನಾನು ಸುಳ್ಳು ಹೇಳಿದ್ರೆ ಚೆಕ್ ಮಾಡ್ರಲ್ಲ ನೀವು ಅವನ್ ತೊಲೆಗೆ 20 ಬಂಗಾರ ಕುಡು ಸರ ಮೇಲೆ ಆಣೆ ಮಾಡಿರ್ತೀನಿ 20 ಬಂಗಾರ ಐತಿ ತಗೊಂಡವ್ರಲಿ ನೀವ್ ಕಳು ನಮ್ ಮಕ್ಕಳು ಏನೆಲ್ಲ ಬರ್ರಲ್ಲ ನನಗೆ ಸಿಗ ಅಣ್ಣ ನಮ್ ಬಲ್ಲಿ 20 ಬಂಗಾರ ಏನಿಲ್ಲ ಅವನ ಬಲ್ಲಿ 15,000 ರೂಪಾಯಿನಿಲ್ಲ ಏನಿಲ್ಲ ನೀ ಸುಮ್ಮ ಹೋಗ್ರಿ ಎಸ್ಕೊಂಡವ್ರಲ್ಲ ನನ್ನ ಹತ್ರ 15,000 ರೂಪಾಯಿ ಅಂಬಲಕ್ಕೆ ಪೋಗಲ್ಲ ಅವ್ನು ಹಿಡ್ಕೊಂಬರ್ಲಿ ಅವನ ತಮರ್ಲಿಲ್ಲ ಅವನ ಹಿಡ್ಕೊಂಬರ್ಲಿ ಅವನ ನಾನು ಸತ್ತು ಹೊಡೆದಲ್ಲೇ ದೋಸ್ತ ಇನ್ನೇಮಿ ಯಾವತ್ತು ಕುಡುಕರ ಸಾವಾಸ ಮಾಡಲ್ಲಪ್ಪ ಹೊಸ ಕಾಣത്തോಳ ಅದೊಂದು ಬಿಜಾಬಿಡ್ಲಿ ಅವನು ಇದು ನಮ್ಮ ಅವ್ವ ಬರ್ತಡೇ ತಗೊಂಬಂದಾಳ ಇವತ್ತು ನಂದು ಬರ್ತಡೇ ಅದ ಇವನು ಕೇಕ್ ಕಟ್ ಮಾಡ್ದಂಗ ಕಟ್ ಮಾಡಿಬಿಡ್ಲಿ ಅವನು ಇವತ್ತು ನಂದು ಬರ್ತಡೇ ಅದ ಇವತ್ತು ನಿನ್ನೆ ಕಟ್ ಮಾಡ್ತೀವಿ ನಾವು ದೋಸ್ತರ ಸಾವಾಸ ನಾನೆಲ್ಲ ಕೆಟ್ಟ ಚಟ್ನಿ ಅದ ಅದೊಂದು ಬಿಜಾಬಿಡ್ಲಿ ಹುಟ್ಟಿದಾರೆ ಹಂಗಿ ತೊಗೊಂಡ್ರಿ 20 ಬಂಗಾರ ತೊಗೊಂಡ್ರಿ ಇದು ಫೋನ್ ಅಂದ ಹಂಗೇನ ಬಿಟ್ರಲ್ಲ ಬೇರೆ ಬೇರೆ ನಿಗದ ಕಾಯಿ ಒಂದು ಬಿಟ್ರಪ್ಪ ಹೆಂಗ ಪಾಡೈತಿ ಬರ್ರಿ ಬಂಗಾರ ಐತಿ ಅಯ್ಯಪ್ಪ ಶಿವಜಿವ ಶಂಕರ ಪರಮಾತ್ಮ ಗೋವಿಂದ ಎಲ್ಲಲಿಗ ಮಹಾರಾಜ ಶ್ರೀಶೈಲ ಮಲ್ಲಿಕಾರ್ಜುನ ಗೋವಿಂದ ಭಟ್ಟ ಯಪ್ಪ ಶಿವನ ಶಂಕರ ಈ ಕುಡುಕ ನನ್ನ ಮಗನ ಕಾಟದಿಂದ ನನ್ನ ಬಂಗಾರ ಕಳ್ಕಂಡೆ
ಕೆಳಗಿರೋ ರುದ್ರಾಕ್ಷಿ ಕಳ್ಕಂಡೆ. ಅಷ್ಟೇ ಸಾಲದು ಅಂತ ಮೈ ಮೇಲಿರೋ ಮರ್ಯಾದೆ ಜೊತೆಗೆ ಹಂಗಿನ ಕಳ್ಕಂಡೆ. ಇನ್ನೇಮಿ ಯಾವುದೇ 7 ಜನ್ಮ ಬಂದ್ರನು ಈ ಕುಡುಕನ ಸವಾಸ ಮಾಡಬಾರ್ದು. ಶಾಂಬುಲಿಂಗ ಬೆಳಗಾಯಿತೇಳ ಕುಡುಕನ ಮಗನೇ ನಾನು ಕಾಯುತ್ತಿರುವೆ. ದೋಸ್ತ ಯಾಕ್ರೆ ಇಲ್ಲ ಕುಂತಿದ್ವಿ ನಾವು. ನಿನ್ನ ಹಂಗಿಲ್ಲ ನೀನು ಬಂಗಾರ ಇಲ್ಲ ಅದೇ ಬಂಗಾರ ನನ್ ರೊಕ್ಕಲೇ ಯಾಕಲೆ ಮಗನೇ ಯಾಕ ನೀನ್ ಸಾಯೋದಲ್ದ ನನ್ನನ್ನು ಸಾಯಬಾರ್ದು. ನಾನೇನ್ ಮಾಡಿದ್ದೆ 20 ತೊಲಿ ಇದ್ದು ಬಂಗಾರನು ಒಯ್ತಿ, ನಿನ್ ಬಲ್ಲಿ 15,000 ರೂಪಾಯಿ ಒಯ್ತಿ, ನನ್ನ ಮ್ಯಾಲ ಅಂಗಿ ನನ್ ಜೊತೆಗೆ ನನ್ ಮರ್ಯಾದೆ ಇರಂತ ಅಂಗಿನೂ ಐತಿ. ಯಾರು ಈ ಕಾಡ್ನಾಗ ಹೆಂಗ್ ಬುದ್ಧಿಲೇ ಯಾಕಲೆ ಹೊಡಕತ್ತಿದೆ ಮೊದಲೇ. ಅಯ್ಯಪ್ಪ ಎಲ್ಲೆಲ್ಲೋ ನನ್ನ ಮಗನೇ ನಿನಗ ಯಾಕಲೆ ಮಾಡಿದವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಬಾ. ಈ ಕುಡಿಯೋದ್ರಿಂದ ಇಷ್ಟೊಂದೆಲ್ಲ ಅನಾಹುತ ಅಂತ ಗೊತ್ತಿದ್ದಿಲ್ಲ ಬಿಡ್ಲಿ ನನಗ. ಕುಡಿಯೋದ್ ಬಿಟ್ಟು ಬಿಡಲ್ಲ. ಕುಡಿದ್ರಿಂದ ಹೆಂಗಾಗ್ಯದಲೇ ಇದು ಕುಡಿಯೋದ್ರಿಂದ ಇಷ್ಟೊಂದೆಲ್ಲ ಸಮಸ್ಯೆ ಆತಂತಂದ್ರ ನಮ್ಮ ಮನಿ ಸಂಸಾರ ಗಿಂಸಾರ ಎಲ್ಲ ಹಾಳಾಯ್ತು. ನಿನ್ 20 ತೊಲಿ ಬಂಗಾರನೂ ಆಯ್ತು. ಈ ಕುಡಿಯೋದೆಲ್ಲ ಇಷ್ಟೊಂದು ಸಮಸ್ಯೆ ಇದ್ರು ನೀವು ಕುಡಿಯೋದ ಬಿಟ್ರೆ ಬೆಸ್ಟ್ ಆಗ್ತದಲ್ಲೇ. ನಾವೆಲ್ಲ ಅವಾಂತರ ಮಾಡಿದ್ರಿಂದ ನೀನ್ 20 ತೊಲಿ ಬಂಗಾರನೂ ಹೋಯ್ತು, ನಾ 15,000 ರೂಪಾಯಿನೂ ಹೋಯ್ತು. ಈಗ ನಾ ಮನೆಗೆ ಹೋಗಿ ಗೇಸಿಂದ ನಮ್ಮ ಮನ್ಯಾಗ ಏನಂತ ಹೇಳ್ಬೇಕು ದೋಸ್ತ. ಎಂಡ್ರಿಗೆ ಏನು ಕೊಡೋಕೆ ಉತ್ತರ ಕೊಡಕ್ ಬರಲ್ಲ, ಮಕ್ಕಳಿಗೇನು ಏನಂತ ಉತ್ತರ ಕೊಡಕ್ ಬರಲ್ಲ. ಈ ಕುಡುಕರ ಸವಾಸದಿಂದ ಹೋಗಿ ಗೇಸಿನ ಆಗ್ಲಿ, ಈ ಕುಡಿಯೋ ಸವಾಸದಿಂದ ಆಗ್ಲಿ ಎಷ್ಟೊಂದೆಲ್ಲ ಸಮಸ್ಯೆ ಆಗ್ತಾವಲ್ಲ. ಕೇಳ ಹೇಳ ದೋಸ್ತ. ಈ ಕುಡಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೌದು ದೋಸ್ತ, ನೀ ಹೇಳೋದು ಬರಬಾರಿ. ಚಟನಾಗಿ ಒಂದು ದಾಸನಾಗಿರೋ ಜೊತೆ ಸಾವಾಸ ಮಾಡಿದ್ರ ಇದೇ ತರ ಆಗದ. ನನಗಾಗ್ತಾರ ಎಲ್ರಿಗೂ ಆಗತ್ತ. ಪ್ರತಿಯೊಬ್ರು ಮನೆಗಳಲ್ಲಿ ಪ್ರತಿಯೊಬ್ರು ಹೆಂಗಪ್ಪ ಅಂತಂದ್ರೆ ಈ ಕುಡುಕ ದಾಸನಾಗಿ ಏನದ ಅವ್ರ ಮನಿ ಮಠ ಕಳ್ಕೊಂಡು ಅಲ್ದೆ ಅವ್ರ ಹೆಂಡತಿ ಮಕ್ಳು ಪರದೇಶ ಆಗಿದ್ದಾರೆ. ಹೌದೌದು ಅಷ್ಟೇ. ಈಗ ನಾ ಇವತ್ತಿನಿಂದ ದೋಸ್ತ ಕುಡಿಯೋದ್ ಬಿಟ್ಬಿಟ್ಟೆ. ನೀವು ಕುಡಿಯೋದ್ ಬಿಡ್ಬೇಕಾ ಮತ್ತೆ ಹೋಗಿಸಿಂದ ನಾನು ಕುಡ್ದ ಎಷ್ಟು ಹೆಂಗ ಅವಂತಾರ ಅಂತ ಬರೇ ಒಂದು ಉದಾಹರಣೆ ಮೂಲಕ ಅಷ್ಟೇ ತೋರ್ಸಿವಿ. ನೀವು ಕುಡಿದ್ರೆ ಎಲ್ಲಾ ಮನಿ ಮಠ ಎಲ್ಲ ಮಾರ್ಕೊಂಡು ಹೋಗ್ತೀರಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾವು ಈ ಚಿತ್ರವನ್ನ ಚಿತ್ರೀಕರಣ ಮಾಡಿದ್ದು ಬರೀ ಹಾಸ್ಯ ಮನೋರಂಜನೆಗೋಸ್ಕರ ಅಲ್ಲ, ಹಾಸ್ಯಭರಿತ ಚಿತ್ರದೊಂದಿಗೆ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಈ ತರ ಕುಡಿತಕ್ಕೆ ದಾಸನಾಗಿ ಇರ್ತಾರೆ ಮತ್ತು ಕುಡಿತಕ್ಕೆ ದಾಸನಾಗಿರೋರ್ ಜೊತೆ ಸಾವಾಸ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಚಿತ್ರೀಕರಿಸಿದ್ದೇವೆ. ಪ್ರತಿಯೊಂದು ಮನೆಯಲ್ಲಿ ಈ ತರ ಒಂದು ವಿಡಿಯೋಗಳನ್ನ ನೋಡಿ ಬರೇ ನೋಡೋದಲ್ಲ ಅರ್ಥೈಸ್ಕೊಳ್ಬೇಕಂತ ಹೇಳ್ತಾ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.